ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂತಂದ್ರೆ ನಿಮಗೆಲ್ಲರಿಗೂ ಗೊತ್ತದ ನಾ ಯಾಕೆ ವಿಡಿಯೋ ಮಾಡತ್ತೀನಿ, ಯಾಕಂತಂದ್ರೆ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರ್ತದೆ. ಇಲ್ಲಿ ನೋಡ್ರಿ, ಅದೇ ನಂಗೇನು ಹಚ್ಕೊಳಕ್ಕೆ ಬಂದಿಲ್ಲ, ಬಟ್ ಅದು ಸೊ ಏನಂತಂದ್ರೆ ಸೊ ಎಲ್ಲರೂ ಅನ್ಕೊಳಕತ್ತಿದ್ರ ಬ್ಯಾರೇನೆ ಆಗಿದ್ದು ನಾವು ಅನ್ಕೊಂಡಂಗೆ. ಎಲ್ಲರೂ ಅಂದ್ರೆ ಯಾರು ನೀವು ತಿಳ್ಕೊರಿ. ನಾ ಏನಂತೀನಿ ಗೊತ್ತೇನೆ, ಪಾಯಿಂಟ್ಸ್ ಟೇಬಲ್ ಒಳಗೆ ನೋಡ್ರಿ, ನಿಮ್ದು ತೆಳಗಿಂದ ಫಸ್ಟ್ ಅದ ನಿಮ್ದು ಅಂತೀನಿ. ಹಿಂಗೆ ನೋಡ್ಕೋತ ಬರ್ಬೇಡ್ರಿ, ಹಿಂಗೆ ನೋಡ್ಕೋದವ್ರಿ. ಏನು ಮ್ಯಾಚ್ ಆಡ್ಲಿಗತ್ತಾರ ಈಗ ನನಗೆ 100% ಅನ್ನಿಸ್ತದ ಈ ಸಲ ಕಪ್ ನಮ್ಮದೇ ಅಂತ. ಯಾರು ಬೇಕು ಬರಂಗಿಲ್ಲ ಅನ್ನೋ ಚಾನ್ಸೇ ಇಲ್ಲ ಈ ಸಲ. ಇಷ್ಟು ಎಲ್ಲ ಆಡ್ಲಿಕ್ಕತ್ತೀನಿ ಅಂತ ಹೇಳಿ ಅನ್ಕೋಬೇಡ್ರಿ. ನಾ ಎವ್ರಿ ಮ್ಯಾಚಿಂದ ರಿವ್ಯೂ ಕೊಡೋ ಮುಂದೂ ನಜರ್ ತೆಗಿತಿದ್ದೆ ಆ್ಯಂಡ್ ಈಗೂ ತೆಗಿತೀನಿ. ಸೊ ಏನಂತಂದ್ರೆ ಏನು ಮ್ಯಾಚ್ ಆಡಿದ್ರು ಲಾಸ್ಟಿಗೆ ಫಸ್ಟ್ CSKದವರು ಟಾಸ್ ಗೆದ್ರೆ. ಯಾಕಂದ್ರೆ ಮ್ಯಾಚ್ ಅಂದ್ರೂ ಗೆಲ್ಲಿಕ್ಕೆ ಆಗಂಗಿಲ್ಲ, ಟಾಸೇ ಗೆಲ್ಬೇಕಲ್ಲ. ಫಸ್ಟಿಗೆ ನೋಡ್ರಿ, ಓಪನಿಂಗ್ ಅಂತಂದ್ರೆ ನಮ್ಮ ಕೊಹ್ಲಿ ಅವರೇ ಮಾಡ್ತಾರೆ. ಆ್ಯಂಡ್ ಅದು ಆದಮೇಲೆ ಜೊಕೋಬ ಮತ್ತು ನಮ್ಮ ಕೊಹ್ಲಿ ಅವ್ರದ್ದು ಎರಡು ಅಂದ್ರೆ ಇಬ್ಬರದು ಏನು ಕಾಂಬಿನೇಷನ್ ಇತ್ತಲ್ಲ ಬ್ಯಾಟಿಂಗ್ ಒಳಗೆ, ಇವರಿಬ್ಬರು ಕಾಂಬಿನೇಷನ್ ಒಳಗೆ 97 ರನ್ಸ್ ಅಂದ್ರೆ ನಿಯರ್ಲಿ 100 ರನ್ ಹೊಡೆದಾರ ಅನ್ಕೋರಿ. ಅದು ಆದಮೇಲೆ ಬೆತ್ತೆಲ್ಲ ಕೊಹ್ಲಿದು ಇಬ್ಬರದು ಹಾಫ್ ಸೆಂಚುರಿ ಆಯಿತು. ಅದಾದಮೇಲೆ ಪಡಿಕಲ್ 17 ರನ್ ಹೊಡೆದ್ರ. ಅದು ಆದಮೇಲೆ ಪಟೇದಾರ್ ಬಂದು ಅವನು 11 ರನ್ ಹೊಡೆದ. ಲಾಸ್ಟ್ 2 ಓವರ್ ಉಳಿತ ನಾನು ಅಂತಂದ್ರೆ ಎಷ್ಟು 18 ಓವರ್ದಾಗ 160 ರನ್ ಹೊಡೆದಿದ್ರು. ವಿಚ್ ಇಸ್ ನಾಟ್ ಗುಡ್ ರನ್ ರೇಟ್ ಅಂದ್ರೆ ಮುಂದಿನವ್ರು ಆರಾಮ್ಸೆ ಹೊಡಿಬೋದು ಅಷ್ಟು. ಅಂತಂದ್ರೆ ಅಷ್ಟು ಕಡಿಮೆ ಟಾರ್ಗೆಟ್ ಒಬ್ಬರು ಹೊಡಿತಾರವ್ರು ಅಂತ ಹೇಳಿ ಅನ್ನೋ ಲೆವೆಲ್ ಒಳಗಿತ್ತದು. ಅದಾದಮೇಲೆ ಶಫರ್ಡ್ ಬಂದು ಏನು ಹೊಡೆದ ಮಾರಾಯ, 2 ಓವರ್ ಒಳಗೆ 50 ರನ್ ಹೊಡೆದ. ಅವನು ಹಾಫ್ ಸೆಂಚುರಿ ಹೊಡೆದ. ಏನು ಹೊಡೆದ ಲಾಸ್ಟಿಗೆ ಅಂತಂದ್ರೆ ಚಲೋ. ಅಂದ್ರೆ ಮುಂದಿನವ್ರಿಗೆ ಸ್ವಲ್ಪ ಮುಟ್ಟಿ ನೋಡ್ಕೋಬೇಕು ಆ ನಮನಿ ಟಾರ್ಗೆಟ್ ಕೊಟ್ರೆ. ನೆಕ್ಸ್ಟ್ ಏನಂತಂತಂದ್ರೆ ಆಯುಷ್ CSKದವ 94 ಹೊಡೆದಾನ. ಹಂಗೆ ನೋಡಿದ್ರೆ ಮೋರ್ ಕಾಂಟ್ರಿಬ್ಯೂಷನ್ ಅವನೇ ಮಾಡ್ಯಾನ. ಜಡೇಜಾ ಮತ್ತು ಈ ಆಯುಷ್ ಕೂಡಿ 100+ ಹೊಡೆದಾರ. ಅದು ದ್ಯಾಟ್ ಇಸ್ ಸೆಕೆಂಡರಿ, ದ್ಯಾಟ್ ಇಸ್ ನಾಟ್ ಮೈ ಟೀಮ್. ಸೊ ಏನಂತಂದ್ರೆ ಅದೇ ಪಾಯಿಂಟ್ಸ್ ಟೇಬಲ್ ಒಳಗೆ ತೆಳಗೆ ನೋಡ್ಕೋರಿ ಅಂದೆ. ಏನಂತಂದ್ರೆ CSKದವರು ಲೂಸ್ ಆಗ್ಯಾರ ಮ್ಯಾಚ್. ಅದು ಯಾವ ಥರ ಸೋತಾರಂತ ಹೇಳಿ ಸ್ವಲ್ಪ ವರ್ಣನೆ ಮಾಡಿ ಹೇಳಿಗಂತೇಳಿ ವಿಡಿಯೋ ಮಾಡಿನ. ಆ್ಯಕ್ಚುಲಾಗಿ ಹೇಳ್ತೀನಿ ಕೇಳ್ರಿ ಎಲ್ಲ. ಲಾಸ್ಟ್ 6 ಬಾಲ್ ಇದ್ದು, 6 ಬಾಲ್ ಒಳಗೆ 15 ರನ್. ನಾವು RCBದವ್ರಾದರೆ ಹೊಡಿತಿದ್ರು ನಮ್ಮ ಕಡೆದವರು. ಸೊ ಅದು ಅಪೋಸಿಟ್ ಟೀಮ್ ಇತ್ತಲ್ಲ, ಹೊಡಿಲಿಕ್ಕೆ ಆಗಲಿಲ್ಲ ಅವರಿಗೆ. ಯಶ್ ದಯಾಳ್ ಇವ್ರು ಏನು ಮಾಡಿದ್ರಂದ್ರೆ, ಯಶ್ ದಯಾಳ್ ಅವರು ಹೊಡಿಲಿಕ್ಕೆ ಬಿಡ್ಲಿಲ್ಲ ಅವ್ರಿಗೆ ಅಂತ ಹೇಳಿಕ್ಕೆ ಬಂದೆ. 1ನೇ ಬಾಲ್ ಸಿಂಗಲ್ ಕೊಟ್ಟ, 2ನೇ ಬಾಲ್ ಸಿಂಗಲ್ ಕೊಟ್ಟ, 3ನೇ ಬಾಲಿಗೆ ಧೋನಿ ಅವ್ರು ಔಟ್ ತಕೊಂಡ, 4ನೇ ಬಾಲ್ ನೋ ಬಾಲ್ ಆಯ್ತು. ಆಮೇಲೆ 6 ಹೊಡೆದ್ರು. ಆಮೇಲೆ ಒಂದು 3 ಬಾಲಿಗೆ 5 ರನ್ ಬೇಕಾಗಿದ್ದು. ಏನಾಯ್ತು ಅಂತಂದ್ರೆ ಅವ್ರಿಗೆ ಹೊಡಿಲಿಕ್ಕೆ ಆಗಲಿಲ್ಲ. ನಮ್ಮನೆ ಹೊಲಸು ಸೋತಾರಂದ್ರೆ ಹೆಂಗೆ ಮುಂದೆ ಏನದು ಒಂದು 2 ಪಾಯಿಂಟ್ಸ್ನಾಗ ಸೋಲುದು ಹೇಳಲ್ಲ ನೀ ನಮಗೆ. ಅಂದ್ರೆ ಇದನ್ನು ಭಾರಿ ಅನ್ಕೋಬೇಡ್ರಿ. ರೀಚ್ ಆಗ್ಲಿಕ್ಕೆ ಬಂದು ಸೋಲುದು ಹೆಂಗೆ ಅನ್ಸಿರ್ಬೇಕು ಅವ್ರಿಗೆ ಅಂತ ಹೇಳಿ. ಅದೇ ಒಂದು ಬರ್ನಲ್ದೊಂದು ಸ್ಟಾಕ್ ಇಟ್ಟಿದ್ದೆ, ಐತಿ ಇಲ್ಲೇ ತೊಗೊಂಡು ಬರ್ಲಿಕ್ಕೆ ನಂಗೆ ಎದ್ದು ಹೋಗೋಕೆ ಆಗಂಗಿಲ್ಲ. ಅವ್ರಿಗೆ ಕರೆದು ಒಯ್ಯಿ ಅಂತ ಹೇಳ್ತೀನಿ ನಾ. ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಯಾಕಂತಂದ್ರೆ ನಮ್ದು RCB ಪಾಯಿಂಟ್ ಟೇಬಲ್ 3ಕ್ಕಿಂತ ತಳಗೆ ಇಳಿದಿದ್ದು ಮಾತೇ ಇಲ್ಲ. ಪಾಯಿಂಟ್ಸ್ ಟೇಬಲ್ ಒಳಗೆ ನಮ್ದು RCB ಟೀಮ್ ಫಸ್ಟ್ ಅದ. ಆ್ಯಂಡ್ ಈ ಸಲ ಕಪ್ ನಮ್ಮದೇ. ಈ ಸಲ ಅಂದ್ರೆ ಕಪ್ ನಮ್ಮದೇ. ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಬೈ ಬೈ, ಟೇಕ್ ಕೇರ್.